ಮನುಷ್ಯರ ಮನಸ್ಸು, ಪ್ರೀತಿ, ಅಭಿಮಾನ ಇದ್ಯಾವುದು ನಿನಗೆ ಅರ್ಥ ಆಗಲ್ಲ. ಸೀನು, ನಮ್ಮಮ್ಮನ್ಗೆ ಅವರಮ್ಮ ಕೊಟ್ಟಿದಂತ ಒಡವೆಗಳು ನೀನ್ ಹುಷಾರಾಗಿ ಇಟ್ಕೋತೀಯ ಅಂತ ನಿನಗ್ ಕೊಟ್ರು. ನೀನ್ ನೋಡಿದ್ರೆ ಎಲ್ಲ ಹಾಳು ಮಾಡ್ದೆ. ಅಷ್ಟು ಪ್ರೀತಿಯಿಂದ ಕೊಟ್ಟಂತ ಒಡವೆನ ಬದಲಾಯಿಸ್ಬೇಕು ಅಂತ ನಿನ್ಗೆ ಹೇಗ್ ಮನ್ಸು ಬಂತು? ಅಮ್ಮ, ಆದ್ಯ, ಯಾಕಮ್ಮ, ಯಾಕೆ ಹೀಗೆ ಮಾಡ್ತೆ ನೀನು? ಆ ಒಡವೆಗಳು ನಿನಗಿಷ್ಟ ಆಗ್ಲಿಲ್ಲ ಅನಿಸ್ದಾಗ, ಬದಲಾಯಿಸ್ಬೇಕು ಅಂತ ಅನಿಸ್ದಾಗ ನನ್ನನ್ನಾಗ್ಲಿ ಪದ್ಮನಾಗ್ಲಿ ಒಂದು ಮಾತು ಕೇಳಬೇಕು ಅನ್ನೋ ಆಲೋಚನೆ ಯಾಕೆ ಬರ್ಲಿಲ್ಲ ನಿನ್ಗೆ? ಒಡವೆ ಬದಲಾಯಿಸಿದ್ರೆ ಇಷ್ಟು ಬೇಜಾರು ಮಾಡ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ದೊಡ್ಡಮ್ಮ. ಆ ಒಡವೆಗಳು ಹಳೇದಲ್ವಾ ಅಂತ ಹೊಸದನ್ನ ಮಾಡಿಸ್ಕೊಂಡೆ. ಹಳೇದಾ? ನಿನಗದು ಕೇವಲ ಹಳೆ ಒಡವೆಗಳು. ಆದ್ರೆ ಅದ್ರ ಹಿಂದೆ ನಮ್ಮ ಅಜ್ಜಿ ಅವರ ಅಮ್ಮನ ನೆನಪಿದೆ. ಅವ್ರ ಪ್ರೀತಿ, ಅಭಿಮಾನ ಇರುತ್ತೆ ಅಂತ ನಿನ್ಗೆ ಅರ್ಥ ಆಗ್ಲಿಲ್ಲ. ಹೀಗ್ ಬುದ್ಧಿ ಇಲ್ದಿರೋರ್ ತರ ಆಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮೆರಿಕಲ್ ಬೆಳೆದ್ಬಿಟ್ರೆ ಅಭಿಮಾನ, ಪ್ರೀತಿ, ನೆನಪುಗಳ ವ್ಯಾಲ್ಯೂ ಗೊತ್ತಿರಲ್ವಾ? ಎಲ್ಲರೂ ನಿಂತರನೇ ಇರ್ತಾರ? ಸೀನು, ಇರು ಸೀನು, ಒಂದ್ ನಿಮಿಷ ಇರು. ಎಲ್ರೂ ಹಾಗೆ ಬೈದ್ರೆ ಅವಳು ಘಾಸಿ ಆಗ್ಬಿಡ್ತಾಳೆ. ಸ್ವಲ್ಪ ಇರಿಯತ್ತೆ. ಅಮ್ಮ ಮತ್ತೆ ಅಜ್ಜಿ ಎಷ್ಟು ಬೇಜಾರಾಗಿದ್ರು ಇವಳಿಗೇನಾದ್ರೂ ಅರ್ಥ ಆಗ್ತಿದ್ಯಾ? ಇಂಥ ವ್ಯಕ್ತಿನ ನಾನು ಇಷ್ಟಪಟ್ಟಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಸಾಕು, ನಿಲ್ಸು ಸೀನು. ವಿಷಯನ ಎಲ್ಲಿಂದ ಎಲ್ಲಿಗೂ ತಗೊಂಡು ಹೋಗ್ತಿದ್ಯಾ? ಆ ಬಂಗಾರಕ್ಕೂ ನೀನ್ ನನ್ನ ಇಷ್ಟಪಡೋದಕ್ಕೂ ಸಂಬಂಧ ಏನು? ಅತ್ತೆ ಕೊಟ್ಟಿದ ಒಡವೆ ಮಾತ್ರ ಅಲ್ಲ, ನಮ್ಮಮ್ಮನ ಒಡವೆಗಳನ್ನು ಕೂಡ ಹೀಗೆ ಮಾಡಿಸಿದ್ದೀನಿ ಅಂತ ಹೇಳ್ದೆ ಅಲ್ವಾ? ಒಡವೆನ ಹಾಕೊಂಡು 4 ಜನರ ಮುಂದೆ ಓಡಾಡ್ಬೇಕಾಗಿರೋದು ನಾನಲ್ವಾ? ಅದಕ್ಕೆ ನನಗಿಷ್ಟ ಬಂದ ಹಾಗೆ ಬದಲಾಯಿಸ್ಕೊಂಡೆ. ಅದು ಕೂಡ ತಪ್ಪಾ? ನನಗಿಷ್ಟ ಬಂದ ಹಾಗೆ ನಾನಿರೋದು ಕೂಡ ತಪ್ಪೇನಾ? ಆದ್ಯ, ಇನ್ನೊಂದು ಮಾತು ಆಡ್ಬೇಡ. ನಿನ್ನ ಆಟಿಟ್ಯೂಡ್ ನನ್ನ ಹತ್ರ ಬೇಡ. ಇಷ್ಟು ಜನ ಹೇಳ್ತಿದ್ರು ಇನ್ನು ವಾದ ಮಾಡ್ತೀಯಲ್ಲ? ನೀನ್ ಮಾಡಿದ ತಪ್ಪು ಅಂತ ನಿನ್ಗೂ ಗೊತ್ತು. ಆದ್ರೆ ನೀನ್ ಮಾಡಿದ್ದೆ ರೈಟ್ ಅನ್ನೋ ತರ ಮಾತಾಡ್ತಿದ್ಯಾ? ನಮ್ಮಮ್ಮ, ಅಜ್ಜಿ, ಚಿಕ್ಕಮ್ಮ ಹೀಗೆ ನೋವಲ್ಲಿದ್ರೆ ಮಾಡಿರೋ ತಪ್ಪಿಗೆ ಸಾರಿ ಕೇಳ್ದೇನೆ ಈ ತರ ವಾದ ಮಾಡ್ತಿದ್ಯಲ್ಲ? ನಮ್ಮಮ್ಮ ಅಂದ್ರೆ ಅಷ್ಟೊಂದು ಬೇಜವಾಬ್ದಾರಿನಾ? ನಮ್ಮಮ್ಮ ಅಳ್ತಿರೋದನ್ನ ನೋಡಿದ್ಮೇಲಾದ್ರೂ ನೀನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ನಿಮ್ಮ ಅಮ್ಮನ ಒಡವೆನ ನಾನ್ ತಗೊಂಡು ಚೇಂಜ್ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮಮ್ಮ ನಿನಗೆ ಸಿಡಿ ಕೊಟ್ಟಿದ್ದಾರೆ ತಾನೆ, ಅದನ್ನೆಲ್ಲ ಒಡೆದು ಹಾಕಿದ್ರೆ ಆಗ್ಲಾದ್ರೂ ನಮ್ ನೋವು ನಿನಗೆ ಅರ್ಥ ಆಗುತ್ತಾ? ಸೀನು, ಏನು ಕೋಪ ಬಂತಾ? ತಡ್ಕೊಳಕ್ ಆಗ್ತಿಲ್ವಾ? ಸಿಡಿನ ಒಡೆದಾಕ್ತೀನಿ ಅಂದಿದ್ದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂದ್ರೆ ಇನ್ ನಮ್ಮ ಅಜ್ಜಿ ಕೊಟ್ಟಿರೋ ಒಡವೆಗಳು ಅದನ್ನ ಬದಲಾಯಿಸಿದ್ಯಲ್ಲ, ಅವ್ರಿಗೆ ಹೇಗಿರ್ಬೇಡ. ನೀನ್ ಮಾಡಿದ್ರೆ ತಪ್ಪಲ್ಲ, ಆದ್ರೆ ನಾನು ಮಾತಾಡಿದ್ರೆ ಮಾತ್ರ ತಪ್ಪು ಅನ್ನಿಸ್ತಿದ್ಯಾ? ಇದೇ ನಮ್ಮ ಮೇಲೆ ಇಟ್ಟಿರೋ ಗೌರವ. ನೀನು ಕೂಡ ನನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀಯ ಅಂತ ನಾನು ಖಂಡಿತ ಅನ್ಕೊಳ್ಳಿಲ್ಲ ಸೀನು. ಆದ್ಯ, 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 ರಾಜಿ, ನೀನ್ ಆದ್ಯನ್ ಜೊತೆ ಹೋಗು. ಆದ್ಯ, ಆದ್ಯ ನಿಂತ್ಕೋ.
ಕ್ಷಮಿಸ್ಬಿಡಿ. ನೀವು ಪೂಜೆ ಮುಂದುವರಿಸಿ. ಆಗ್ಲಮ್ಮ. ಆದ್ಯ, ಏನಿದು? ಸುಮ್ಮನೆ ಇರು. ಯಾವಾಗ್ಲೂ ನಗ್ತಾ ಧೈರ್ಯ ಹೇಳ್ತಿದ್ದೆ, ನೀನೇ ಹೀಗಾಡಿದ್ರೆ ಹೇಗೆ? ಏನ್ ತಪ್ಪು ಮಾಡ್ದೆ ಅಂತ ಎಲ್ರೂ ಹಾಗೆ ಮಾತಾಡ್ತಿದ್ದಾರೆ. ಹಳೆ ವಸ್ತುಗಳನ್ನ ಬದಲಾಯಿಸಿ ಹೊಸ ತಗೊಂಡ್ರೆ ತಪ್ಪ? ಅದಕ್ಕೆ ಎಲ್ಲರ ಮುಂದೆ ಹೀಗ್ ಜಗಳ ಮಾಡ್ಬೇಕಾ? ಆದ್ಯ, ಅಜ್ಜಿ ಅವ್ರ ಅಮ್ಮ ಕೊಟ್ಟಿರೋ ಒಡವೆಗಳಲ್ವಾ, ಅದಕ್ಕೆ ಸ್ವಲ್ಪ ಸೆಂಟಿಮೆಂಟಲ್ ಆಗ್ಬಿಟ್ರು. ಆ ಚಿನ್ನ ನಾನೇನು ಮಾರಿಲ್ಲ ತಾನೆ, ಹೊಸ ಮಾಡೆಲ್ಸ್ ಮಾಡಿಸ್ಕೊಂಡೆ. ಸರಿ ಆದ್ಯ, ಆ ವಿಷಯ ಬಿಟ್ಬಿಡು. ನೀನ್ ಬೇಜಾರ್ ಮಾಡ್ಕೋಬೇಡ. ಬೇಜಾರ್ ಮಾಡ್ಕೊಳ್ದೆ ಹೇಗಿರೋದು ರಾಜಿ? ಯಾರ್ದೋ ಮನೆಗೆ ಫಂಕ್ಷನ್ ಬಂದಿದೀವಿ, ಅವ್ರು ಏನ್ ಅನ್ಕೋತಾರೆ ಅಂತ ಯೋಚನೆನೂ ಮಾಡ್ದೆ ಇಷ್ಟೊಂದು ಜಗಳ ಮಾಡ್ತಾರ? ಅವರೆಲ್ಲ ಮಾತಾಡಿದ್ದಕ್ಕಿಂತ ನನಗೆ ಸೀನು ಹಾಗೆ ಮಾತಾಡಿದ್ದಕ್ಕೆ ತುಂಬಾ ನೋವಾಗ್ತಿದೆ. ನನಗೆ ಈಗೂ ಅಂತೆ, ನನಗೆ ಪ್ರೀತಿಸೋದು ಅಭಿಮಾನಿಸೋದು ಗೊತ್ತಿಲ್ವಂತೆ. ಯಾವತ್ತು ಯಾರ ಮೇಲೂ ಈಗೋನ ನಾನು ತೋರ್ಸಲ್ಲ. ಪ್ರೀತಿ ಅಂದ್ರೇನೆ ಗೊತ್ತಿಲ್ಲದೆ ಇರೋಳು ಸೀನುನ ನಾನು ಹೇಗ್ ಪ್ರೀತಿಸ್ದೆ? ಅತ್ತೆ ಬೇಜಾರ್ ಮಾಡ್ಕೊಂಡಿರೋದಕ್ಕೆ ಆ ಬೇಜಾರ್ಗೆ ಹಾಗೇನೋ ಮಾತಾಡ್ದ. ಇಲ್ಲ ಅಂದ್ರೆ ಅವನ್ಗೆ ನಿನ್ ಬಗ್ಗೆ ಗೊತ್ತಿಲ್ವಾ ಹೇಳು? ಇಲ್ಲ, ಗೊತ್ತಿಲ್ಲ. ಸೀನು ನನ್ ಬಗ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡಿದ್ದು. ನಾನೇನೋ ದೊಡ್ಡ ತಪ್ಪು ಮಾಡಿದ ಹಾಗೆ, ದೊಡ್ಡೋರಂದ್ರೆ ನನಗೆ ಗೌರವ ಇಲ್ಲದೆ ಇರೋ ಹಾಗೆ, ಸಂಪ್ರದಾಯಗಳು ಮತ್ತೆ ಅದ್ರ ಬೆಲೆ ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ದ ಅವನು. ಇನ್ನು ನಾನ್ ಸೀನು ಜೊತೆ ಮಾತಾಡೋದಿಲ್ಲ. ಅಷ್ಟೊಂದ್ ಮಾತೆಲ್ಲ ಅನ್ನಿಸ್ಕೊಂಡ್ಮೇಲೂ ಇನ್ನು ಸೀನು ಜೊತೆ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ನನಗೆ. ಆದ್ಯ, ನನ್ ಮಾತ್ ಕೇಳಿಸ್ಕೊತ್ಯಾ? ಕೋಪದಲ್ಲಿ ಅವ್ರು ಮಾತಾಡಿದ್ರು ಅಂತ ನೀನು ಹೀಗೆ ಮಾತಾಡಿದ್ರೆ ಹೇಗೆ? ನಿನಗ್ ಸರಿ ಅನ್ಸಿದೆ, ಅವ್ರಿಗದು ತಪ್ಪು ಅನ್ಸಿದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಇದನ್ನ ಮನ್ಸಲ್ಲೇ ಇಟ್ಕೊಂಡಿದ್ರೆ ನೀನು ಅವರು ಎಲ್ರೂ ಬೇಜಾರ್ ಮಾಡ್ಕೋತಾರೆ. ಆದ್ಯ, ನೀನ್ ಸುಮ್ನೆ ಇರು, ಆರಾಮಾಗಿರು. ಚಿಕ್ಕ ಮಗು ತರ ಅಳ್ತಿದ್ರೆ ಹೇಗೆ ಆದ್ಯ? ನೀನ್ ಹೀಗ್ ನೋಡ್ತಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಪ್ಲೀಸ್ ಆರಾಮಾಗಿರು. ಹಾ, ನಡಿ, ಬಾ ಬಾ. ಅಳ್ಬೇಡ ಆದ್ಯ, ಅಳ್ಬೇಡಮ್ಮ. ದೊಡ್ಡಮ್ಮ, ನಾನು ಏನ್ ತಪ್ಪು ಮಾಡ್ದೆ ಅಂತ ಅತ್ತೆ ಮತ್ತೆ ಚಿಕ್ಕಮ್ಮ ಹಾಗೆ ಮಾತಾಡ್ತಿದ್ದಾರೆ. ನಿನಗದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಆದ್ರೆ ಅವ್ರಿಗದು ತಪ್ಪು ಅಂತ ಅನ್ನಿಸ್ತಾ ಇದೆಯಲ್ಲ. ಹೋಗ್ಲಿ ಬಿಡಮ್ಮ, ಆಗಿದ್ದೇನೋ ಆಗೋಯ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಈ ರೀತಿ ಅಳ್ತಾ ಕೂತ್ರೆ ಪ್ರಯೋಜನ ಏನಿದೆ ಹೇಳು? ಸುಮ್ನೆ ಇರು. ದೊಡ್ಡಮ್ಮ, ನಾನು ಯಾರ ಹತ್ರನೂ ಒಂದ್ ಮಾತು ಬಯಸ್ಕೊಳಲ್ಲ. ಅವ್ರ ಬೈಯೋ ಹಾಗೆ ನಾನು ಇರೋದು ಇಲ್ಲ. ಸರಿಮಾ, ಬಯಸ್ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ಸರಿ, ಸಮಾಧಾನ ಮಾಡು. ಸುಮ್ನಿರು ಆದ್ಯ, ಅಳ್ಬೇಡ. ಜಾನಕಿ, ಏನಾಯ್ತು? ಆದ್ಯ ಯಾಕೆ ಅಳ್ತಿದ್ದಾಳೆ? ಇದೇ ರೀ ನಡೆದಿದ್ದು. ಆ ಕೋಪದಲ್ಲಿ ಪದ್ಮ ಆದ್ಯನ್ ಬೈದ್ಬಿಟ್ಲು, ಅದಕ್ಕೆ ಆದ್ಯ ಅಳ್ತಾ ಇದ್ದಾಳೆ. ದೊಡ್ಡಪ್ಪ, ಹಳೆ ಒಡವೆನ ಬದಲಾಯಿಸ್ದೆ, ಹೊಸ ಒಡವೆನ ತಗೊಂಡೆ. ಅದ್ರಲ್ಲಿ ತಪ್ಪೇನಿದೆ ದೊಡ್ಡಪ್ಪ? ನಿನಗದು ಹಳೆ ಒಡವೆನಮ್ಮ, ಅವ್ರಿಗದು ನೆನಪುಗಳು. ನೀನು ವಿದೇಶದಲ್ಲಿ ಬೆಳೆದಿರೋದಕ್ಕೆ ನಿನಗದು ತಪ್ಪು ಅಂತ ಅನ್ನಿಸ್ದೇ ಇರ್ಬೋದು. ಆದ್ರೆ ಇಲ್ಲಿ ಹಾಳಾಗಿ ಹೋಗಿರೋ ಹಳೆ ಸೀರೆಯಲ್ಲಿ ಕೂಡ ನೆನಪುಗಳನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ
ಅದು ತವರು ಮನೆಯವರು ಕೊಟ್ಟಿರೋ ಒಡವೆಗಳು ಅಂದಾಗ ಅದನ್ನ ನೋಡ್ಕೊಂಡು ತವರು ಮನೆ ನೆನಪುಗಳನ್ನ ಮೆಲುಕು ಹಾಕ್ತಾರೆ. ಆ ಮನೆ ಜೊತೆ ತಮಗಿದ್ದ ಅನುಬಂಧನ ನೆನಪಿಸ್ಕೋತಾರೆ. ಅದಕ್ಕೆ ನಿಮ್ಮತ್ತೆ ಚಿಕ್ಕಮ್ಮ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪಿಲ್ಲಮ್ಮ. ಅದು ಕೋಪ ಅಲ್ಲ, ಅವ್ರ ನೆನಪುಗಳು ಹಾಳಾಗೋಯ್ತು ಅನ್ನೋ ನೋವು. ನಾನು ಬೇಕು ಅಂತ ಮಾಡ್ಲಿಲ್ಲ ದೊಡ್ಡಪ್ಪ. ನೀನ್ ಬೇಕು ಅಂತ ಮಾಡ್ದೆ ಅಂತ ನಾನು ಹೇಳ್ತಿಲ್ಲಮ್ಮ. ನಿನಗ್ ಗೊತ್ತಿಲ್ಲದೆ ಮಾಡಿದ್ರು ಅದು ತಪ್ಪೆ. ವಸ್ತುನ ಕೊಂಡ್ಕೋಬಹುದು, ಆದ್ರೆ ನೆನಪುಗಳನ್ನ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ಕೆಲವೊಂದನ್ನ ಹುಷಾರಾಗಿ ನೋಡ್ಕೋತೀವಿ. ಕಣ್ಣಿಗೆ ಕಾಣಿಸೋದು ಮಾತ್ರ ನೆನಪುಗಳಲ್ಲ, ಕಾಣಿಸ್ದೇ ಇರೋಂಥ ಎಷ್ಟೋ ನೆನಪುಗಳು ಆ ವಸ್ತುಗಳು ಸುತ್ತ ಅಡಗಿರುತ್ತೆ. ಅದಕ್ಕೆ ನಿಮ್ಮತ್ತೆ ಚಿಕ್ಕಮ್ಮ ನಿನಗೆ ಬೈದಿದ್ದು ತಪ್ಪು ಅಂತ ನನಗೆ ಹೇಳಕ್ಕಾಗ್ತಿಲ್ಲ. ಏನಂದ್ರೆ ಸಮಾಧಾನ ಹೇಳ್ತೀರೇನೋ ಅನ್ಕೊಂಡ್ರೆ ನೀವು ಈ ರೀತಿ. ನೋಡು ಜಾನಕಿ, ಸಮಾಧಾನ ಮಾಡೋದು ಅಂದ್ರೆ ಗೊತ್ತಿಲ್ದಿರೋ ವಿಷಯನ ಗೊತ್ತಾಗೋ ಹಾಗೆ ಹೇಳೋದು. ಅದು ಗೊತ್ತಿಲ್ಲದೆ ಇರೋದಕ್ಕೆ ಅಲ್ವಾ ಪದ್ಮ ಅವ್ರ ಹತ್ರ ಬೈಸ್ಕೋಬೇಕಾಗಿ ಬಂದಿದ್ದು. ಮೊದಲೇ ಹೀಗಾಗಿತ್ತು ಅಂತ ನಮ್ಮ ಹತ್ರ ಹೇಳಿದ್ರೆ ಪದ್ಮ ಅವ್ರಿಗೆ ಯಾವುದೋ ಒಂದು ರೀತಿಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ವಿ. ಈಗ ನಾವು ಅವ್ರಿಗೆ ಹೇಳಿದ್ರು ಕೂಡ ಏನ್ ಪ್ರಯೋಜನ? ಆದ್ಯಾ, ಕೇಳಿಸ್ಕೊಂಡ್ಯಾ? ನಿಮ್ಮ ದೊಡ್ಡಪ್ಪನೂ ಕೂಡ ನೀನು ಮಾಡಿದ್ದನ್ನ ತಪ್ಪು ಅಂತ ಹೇಳ್ತಿಲ್ಲಮ್ಮ. ಅವ್ರು ಹೇಳಿದ್ದು ಸರಿನೇ, ಅವ್ರ ದೃಷ್ಟಿನಲ್ಲಿ ಅದು ತಪ್ಪು ಅಂತ ಕಾಣಿಸ್ತು ಅಷ್ಟೇ. ಆದ್ರೂ ಕೂಡ ನಾವು ಹಾಗೆ ನಡ್ಕೊಂಡಾಗ ನಮಗ್ ತಪ್ಪು ಅಂತ ಅನ್ಸೋದಿಲ್ಲ. ಒಂದ್ ವೇಳೆ ಅನ್ಸಿದ್ದೆ ಆದ್ರೆ ಯಾರು ತಪ್ಪನ್ನು ಮಾಡೋದಿಲ್ಲ. ನಮಗ್ ಸರಿ ಅನ್ಸೋದು ನಮ್ಮ ಎದುರುಗಡೆ ಇರೋರ್ಗೆ ತಪ್ಪಾಗಿ ಕಾಣಬಹುದಲ್ವಾ? ಈಗ ನಿನ್ನ ವಿಷಯದಲ್ಲಿ ನಡೆದಿದ್ದು ಅದೇ. ಸರಿ, ನಿನ್ನಿಂದ ನಿಮ್ಮತ್ತೆ ಬೇಜಾರು ಮಾಡ್ಕೊಂಡಿರೋದಕ್ಕೆ ನೀನ್ ಅವ್ರ ಕಣ್ಣಿಗೆ ಕಾಣಿಸೋವಾಗೆಲ್ಲ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಿನಗೂ ನೋವು ಕೊಟ್ಟು ಅವರು ಕೂಡ ನೋವು ತಿಂತಾ ಇರ್ತಾರೆ. ಅದಕ್ಕೆ ಕ್ಷಮಿಸಿ ಅತ್ತೆ, ಏನೋ ಗೊತ್ತಿಲ್ಲದೆ ನಡೆದೋಯ್ತು ಅಂತ ನೀನು ಒಂದು ಮಾತು ಹೇಳಿದ್ರೆ ಸಾಕು, ಈ ಸಮಸ್ಯೆ ಇಲ್ಲಿಗೆ ಮುಗ್ದೋಗುತ್ತೆ. ದೊಡ್ಡಮ್ಮ, ಗೊತ್ತಿದ್ದು ಆಗ್ಲಿ ಗೊತ್ತಿಲ್ಲದೆ ಆಗ್ಲಿ ನಾನು ತಪ್ಪು ಮಾಡಲ್ಲ. ಈಗ್ಲೂ ನಾನು ಮಾಡಿದ್ದು ತಪ್ಪು ಅನ್ನೋ ಗಿಲ್ಟ್ ನನಗಿಲ್ಲ. ಆದ್ರೆ ನನ್ನ ಹೆತ್ತ ತಂದೆಯಾಗಿ ನೋಡ್ಕೊಳ್ಳೋ ನಮ್ಮ ದೊಡ್ಡಪ್ಪನಿಗೆ, ತಾಯಿ ಇಲ್ದಿರೋ ನನಗೆ ತಾಯಿ ಪ್ರೀತಿನ ಕೊಡ್ತಿರೋ ನಿನಗೆ ಅದು ತಪ್ಪಾಗಿ ಕಾಣಿಸ್ತಿರೋದ್ರಿಂದ ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಕ್ಷಮೆ ಕೇಳ್ತೀನಿ. ಆತ್ಮಗೌರವ ಇರೋ ಹುಡುಗಿ ಅಲ್ವಾ, ಎಲ್ರ ಮುಂದೆನೂ ಬೈದ್ಬಿಟ್ಲಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಲು. ಮಕ್ಕಳಲ್ವಾ, ಗೊತ್ತಾಗಲ್ಲ ಜಾನಕಿ. ಪದ್ಮ ಅವರು ಬೈದ್ರು ಅಂದ್ರೆ ಅದ್ರಲ್ಲಿ ಆದ್ಯ ತಪ್ಪಿದೆ. ನಿಜನೇ ರೀ, ಪದ್ಮ ಒಡವೆಗಳನ್ನ ಜೋಪಾನವಾಗಿ ಎತ್ತಿಟ್ಕೊಂಡಿದ್ಲು. ಅದು ಅಲ್ಲದೆ ಪದ್ಮನ್ಗೆ ಬಂಗಾರದ ಒಡವೆಗಳು ಅಂದ್ರೆ ಎಷ್ಟಿಷ್ಟ ಅಂತ ನಿಮಗೂ ಗೊತ್ತಲ್ವಾ? ನಮ್ಮ ಇಷ್ಟಕ್ಕೆ ತೊಂದರೆ ಆದ್ರೇನೆ ತಡ್ಕೊಳಲ್ಲ. ಅಂಥದ್ದು ಇಷ್ಟನೇ ಬದಲಾಯಿಸಿದ್ರೆ ಹೇಗೆ ತಡ್ಕೋತೀವಿ? ಆದ್ಯ ಬಂಗಾರ ಬದಲಾಯಿಸಿದ್ದು ನನಗೂ ಒಳ್ಳೆ ಕೆಲಸ ಅಂತ ಅನ್ನಿಸ್ಲಿಲ್ಲ. ನೀವು ಹೇಳಿದಿರಿ ಅಲ್ವಾ, ಇನ್ನೊಂದು ಸಾರಿ ಅಂಥ ತಪ್ಪಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ತಾಳೆ ಬಿಡಿ. ನೀನು ಆವಾಗ ಅವಳು ಗೊತ್ತಿಲ್ಲದಿರೋ ವಿಷಯನ ಹೇಳ್ತಾ ಇರೋ ಜಾನಕಿ. ಸರಿ ರೀ.
ಎಲ್ಲಿಗೆ ಹೋಗ್ತಿದ್ಯಾ ಆದ್ಯಾ? ಯಾರ ನೋಡಕ್ ಆ ಕಡೆ ಹೋಗ್ತಿದ್ಯಾ? ಅತ್ತೆಗೋಸ್ಕರ ಹೋಗ್ತಿದ್ದೀನಿ. ಮಾಡೋದನ್ನೆಲ್ಲ ಮಾಡಿದ್ಯಾ ಅಲ್ವಾ? ಆದ್ರೂ ಜಗಳ ಸಾಲಿಲ್ಲ ಅಂತ ಮತ್ತೆ ಮತ್ತೆ ಅತ್ತೆ ಹತ್ರ ಹೋಗ್ತೀಯಾ? ನನ್ನಿಂದ ಅತ್ತೆ ಬೇಜಾರ್ ಮಾಡ್ಕೊಂಡಿದ್ದಾರಲ್ಲ. ದೊಡ್ಡಪ್ಪ ದೊಡ್ಡಮ್ಮ ಸಾರಿ ಕೇಳೋದಕ್ಕೆ ಹೇಳಿದ್ರು. ಕೇಳೋಣ ಅಂತ. ಹೌದಾ? ನಿನ್ನಿಂದ ನಿಮ್ಮ ಅತ್ತೆಗೆ ಚಳಿ ಜ್ವರ ಬಂದು ಮಲ್ಕೊಂಡಿದ್ದಾರೆ. ಇವಾಗ ನೀವು ಹೋಗಿ ಇನ್ನೂ ತೊಂದರೆ ಕೊಡ್ತೀರಾ? ಇಲ್ಲ ಚಿಕ್ಕಮ್ಮ, ಒಂದ್ಸಲ ಹೋಗಿ ಸಾರಿ ಕೇಳ್ಬಿಡ್ತೀನಿ. ಸರಿನಮ್ಮ, ನಿನ್ನಿಷ್ಟ. ಅತ್ತೆ, ಅತ್ತೆ, ಒಂದು ಸಲ ಹೇಳಿ ಅತ್ತೆ, ನಿಮ್ಮ ಹತ್ರ ಮಾತಾಡ್ಬೇಕು. ಅತ್ತೆ, ಎದ್ದೇಳಿ ಅತ್ತೆ. ಎದ್ದೇಳಿ ಅದ್ಕೆ. ಆದ್ಯ ಹೊರಟೋದ್ಲು. ಹೌದಾ? ಹೊರಟೋದ್ಲಾ ಅವಳು? ಹಾ, ಹೋದ್ಲು. ಅತ್ತೆ ಅಂತೆ ಅತ್ತೆ, ನನ್ನ ಹತ್ರನ ಅವಳ ಆಟಗಳು. ನಡೆದಿದ್ದಕ್ಕೆ ನಿಮ್ ಹತ್ರ ಕ್ಷಮಾಪಣೆ ಕೇಳಕ್ ಬಂದ್ಲಂತೆ. ಯಾರಿಗ್ ಬೇಕು ಪಾರ್ವತಿ ಅವಳ ಕ್ಷಮೆಗಳು? ಹಾ, ಬಂಗಾರ ಬದಲಾಯಿಸದ್ಲಲ್ಲ, ಅವಳ ಹಣೆ ಬರಹ ಬದಲಾಯಿಸೋಣ ಅನ್ಕೊಂಡ್ರೆ ಆಗ್ಲಿಲ್ವಲ್ಲ ಅಂತ ನಾನ್ ಸಂಕಟ ಪಡ್ತಿದ್ರೆ ಕ್ಷಮೆ ಕೇಳ್ತಾಳಂತೆ. ಕ್ಷಮೆನ? ನನಗ್ ಬೇಕಾಗಿರೋದು ಅವಳು ಕ್ಷಮಾಪಣೆ ಅಲ್ಲ. ಅವಳು ನನ್ನ ಮಗನ್ ಜೀವನಕ್ಕೆ ಬರಬಾರ್ದು, ನನ್ನ ಸೊಸೆ ಆಗಬಾರ್ದು ಅಷ್ಟೇ. ಆದ್ರೂ ಬಿಡಿ ಅತ್ಗೆ, ಆದ್ಯನ ಸೀನು ಇಂದ ದೂರ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದೂ ವರ್ಕ್ ಆಗ್ತಾ ಇಲ್ಲ. ನೋಡು ಪಾರ್ವತಿ, ಅದಾಗೋ ತನಕ ನಾನ್ ಬಿಡೋಳಲ್ಲ. ನೀನ್ ನೋಡ್ತಾ ಇರಬೇಕಿದ್ರೆ. ಯಾವುದೇನೇ ಆದ್ರೂ ಒಂದ್ ಒಳ್ಳೆ ಕೆಲಸ ನಡೆದಿದೆ ಅತ್ಗೆ. ಏನಾಯ್ತು? ಒಡವೆ ನೋಡಿದ್ರಾ? ಅತ್ತೆ ಹತ್ರ ಇದ್ದಾಗ ಅದನ್ನ ನಾವ್ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಇವಾಗ ನೋಡಿದ್ರ ಎಲ್ಲ ಹೊಸ ಮಾಡೆಲ್ಸ್ ಜೊತೆ ಪಳಪಳ ಅಂತ ಹೊಳಿತಿದೆ. ಅದು ನಿಜಾನೇ ಬಿಡು ಪಾರ್ವತಿ. ಆದ್ರೆ ಆದ್ಯ ಬದಲಾಯಿಸಿರೋದ್ರಿಂದ ಮಾತ್ರ ನನ್ಗಿಷ್ಟ ಆಗ್ತಿಲ್ಲ. ಇಷ್ಟ ಆಗೋದಲ್ಲ, ಇಷ್ಟ ಇದ್ರೂ ಇಷ್ಟ ಆಗದೆ ಇರೋ ಹಾಗೆ ನಾವು ನಾಟಕ ಮಾಡ್ತೀವಿ. ಅಯ್ಯಯ್ಯೋ ಅದ್ಕೆ ಏನಾಯ್ತು? ನಾನಂತ ಬೇಡದಿರೋ ಮಾತು ಏನಾಡ್ದೆ ಅಂತ. ಓ ಅಯ್ಯೋ ಅತ್ಗೆ, ನೀವೇನಾದ್ರೂ ಆಕ್ಟಿಂಗ್ ಮಾಡಕ್ ಕೇಳಿದ್ರಿ ಅಂದ್ರೆ ನಿಮ್ಮನ್ನ ಮೀರ್ಸೋರೇ ಇರೋದಿಲ್ಲ ಬಿಡಿ. ಸುಮ್ನಿರಿ ಅತ್ಗೆ, ಸುಮ್ನಿರಿ, ಅಳ್ಬೇಡಿ ಅತ್ಗೆ, ಸುಮ್ನಿರಿ ಅತ್ಗೆ. ಏನಾಯ್ತಮ್ಮ? ಅತ್ತೆ, ಅಮ್ಮ ಯಾಕೆ ಅಳ್ತಿದ್ದಾರೆ? ಅಳ್ದೆ ಏನ್ ಮಾಡ್ತಾರೆ ಸೀನು? ಎಲ್ಲ ಆದ್ಯ ಮಾಡಿರೋ ಕೆಲ್ಸದಿಂದ. ಪೂರ್ವಿಕರಿಂದ ಅವ್ರ ನೆನಪಾಗಿ ಬಂದಿದ್ ಒಡವೆನ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಬದಲಾಯಿಸಿದಾಳೆ. ಅದನ್ನೇ ನಿಮ್ಮ ಅಮ್ಮನ್ಗೆ ತಡ್ಕೊಳಕ್ ಆಗ್ತಿಲ್ಲಪ್ಪ.
ದೊಡ್ಡವ್ರ ವಸ್ತು ಅಂದ್ರೆ ನಾವದನ್ನ ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ. ಅದನ್ನ ಏನು ಯೋಚನೆ ಮಾಡ್ದೇನೆ ಆದ್ಯ ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಅಮ್ಮನ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೋಡು ಹೇಗ್ ಅಳ್ತಿದ್ದಾರೆ ಅಂತ. ಅಮ್ಮ, ಸಮಾಧಾನ ಮಾಡ್ಕೋ. ಹೇಗೋ ಸಮಾಧಾನ ಮಾಡ್ಕೊಳ್ಳೋದು?